ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿರುದ್ಧ ದಾಖಲಾಗಿತ್ತು ಈ ಹಿಂದೆ ಎಫ್ಐಆರ್. ವಿಜಯಲಕ್ಷ್ಮಿ ಇದರಲ್ಲಿ A1 ಆರೋಪಿ, ದರ್ಶನ್ A3 ಆರೋಪಿ. ಪ್ರಾಪರ್ಟಿ ಮ್ಯಾನೇಜರ್ ನಾಗರಾಜ್ ಈ ಪ್ರಕರಣದಲ್ಲಿ A2 ಆರೋಪಿ ಆಗಿದ್ದು, ಇದೀಗ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸ್ತಾ ಇದೆ ಅರಣ್ಯ ಇಲಾಖೆ. ದರ್ಶನ್ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾನೂನು ಬಾಹಿರವಾಗಿ ವಿಶಿಷ್ಟ ಪ್ರಭೇದದ ಪಕ್ಷಿಯನ್ನು ಸಾಕಿದಂತಹ ಪ್ರಕರಣ, ಸಹಜವಾಗಿಯೇ ಪ್ರಕರಣದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈ ಬೆಳವಣಿಗೆಗಳು ಕೊಲೆ ಪ್ರಕರಣದ ಆರೋಪಿಯಾಗಿರುವ ದರ್ಶನ್ಗೆ ಮತ್ತಷ್ಟು ಪೀಕಲಾಟವನ್ನು ತರಬಹುದು ಅಂತ ಹೇಳಲಾಗ್ತಾ ಇದೆ. ಏನು ಆ ದರ್ಶನ್ ಅವರ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಈಗಾಗಲೇ ತನಿಖೆ ನಡೀತಿರಂತ, ತನಿಖೆ ಸಂದರ್ಭದಲ್ಲಿ ಈಗಾಗಲೇ ಮತ್ತೊಂದು ಸಂಕಷ್ಟ ದರ್ಶನ್ಗೆ ಎದುರಾಗಿರುವಂಥ ಅಂದರೆ ಪ್ರಮುಖವಾಗಿ ವಿಶೇಷ ಪ್ರಭೇದದ ಪಕ್ಷಿ ಸಾಕಿದ್ರು ತೋಟದ ಮನೆಯಲ್ಲಿ ಅಂತದ್ದು. ಈಗಾಗಲೇ 2-3 ದಿನದಲ್ಲಿ ಅರಣ್ಯಾಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಲು ಸಿದ್ಧತೆ ಮಾಡಿಕೊಂಡ್ರು. ಜೊತೆಗೆ ಈಗ ನಮ್ಮ ಜೊತೆಗೆ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿದೆ, ಅವ್ರನ್ನೇ ಕೇಳೋಣ ಯಾವ ರೀತಿ ಸರ್. ಈಗ ಪ್ರಮುಖವಾಗಿ ಟಿ ನರಸೀಪುರ ಅವ್ರ ತೋಟದ ಮನೆಯಲ್ಲಿ ವಿಶೇಷವಾದ ಪ್ರಭೇದ ಮಾಡಿದ್ರು ಅಂತ ತನಿಖೆ ಅಲ್ಲಿ ಪ್ರಕರಣ ದಾಖಲಾಗಿ ಈಗ ಚಾರ್ಜ್ ಶೀಟ್ ಸಲ್ಲಕ್ಕೆ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡ್ರು. ನೋಡಿ, ಯಾರು ಅಕ್ರಮ ಮಾಡಿದ್ದಾರೆ ಅವ್ರ ಮೇಲೆ ಫೈರ್ ಆಗಿದೆ. ತನಿಖೆ ಆದಮೇಲೆ ಅದು ಸಿದ್ಧ ಆದಮೇಲೆ ಪ್ರಕರಣ ದಾಖಲಾಗ್ತದೆ, ಚಾರ್ಜ್ ಶೀಟ್ ಹಾಕ್ತಾರೆ, ಮುಂದಿನ ಕ್ರಮ ಜರುಗಿಸ್ತಾರೆ. ಆದಷ್ಟು ಶೀಘ್ರದಲ್ಲಿ ಮಾಡ್ತಾರೆ. ಇದು ಕಾನೂನು ಪ್ರಕ್ರಿಯೆ ಇದೆ, ಕಾನೂನು ಪ್ರಕಾರ ನಡೀತದೆ. ಈಗಾಗಲೇ ಹೇಳಿದ್ದೀರಿ, ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ, ಇವತ್ತೇನು ಪಶು ಪಕ್ಷಿಗಳು ಪ್ರಾಣಿಗಳು ಇವತ್ತದನ್ನು ಅಕ್ರಮವಾಗಿ ಇವರು ಸಾಕಾಣಿಕೆ ಮಾಡುವಂಥದ್ದಿರ್ಬೋದು, ಸಾಗಾಟ ಮಾಡುವಂಥದ್ದಿರ್ಬೋದು, ಅಥವಾ ಪೋಚಿಂಗ್ ಮಾಡುವಂಥದ್ದಿರ್ಬೋದು, ಅಂಥದಕ್ಕೆಲ್ಲ ಕಾಯ್ದೆ ಪ್ರಕಾರ ಇದು ಕಾನೂನಿನ ಉಲ್ಲಂಘನೆ ಇದೆ. ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ, ಯಾರು ಎಷ್ಟೇ ದೊಡ್ಡ ವ್ಯಕ್ತಿಗಳಿದ್ರು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗ್ತದೆ. ನಾನು ಅದಕ್ಕೆ ಹೇಳಿದೆ, ABCD ಯಾರೇ ಇರಲಿ, ಯಾರಿದ್ರು ಕಾನೂನಿಗಿಂತ ದೊಡ್ಡವರಿಲ್ಲ, ಕಾನೂನು ರೀತಿಯ ಕ್ರಮ ಆಗ್ತದೆ. ಇಲ್ಲ ಅಂತ ಹೇಳಿದ್ದೇನೆ ಈಗಾಗಲೇ. ನಾವು ಬಂದ್ಮೇಲೆ ಯಾರಿಗೂ ರಾಯಭಾರಿ ಮಾಡ್ಕೊಂಡಿಲ್ಲ, ರಾಯಭಾರಿ ನಮ್ದು ಯಾರೂ ಇಲ್ಲ. ಇದು ಪ್ರಮುಖವಾಗಿ ಅರಣ್ಯ ಸಚಿವರಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಮತ್ತು ಪ್ರಮುಖವಾಗಿ ಅವ್ರು ಯಾರೇ ಎಷ್ಟೇ ದೊಡ್ಡವರಿದ್ದರೂ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ತೇವೆ ಅನ್ನುವಂಥದ್ದು. ಅಂದರೆ ಪ್ರಮುಖವಾಗಿ ವಿಶೇಷ ಪ್ರಭೇದದ ಒಂದು ಪ್ರಾಣಿಗಳು ಸಾಕಿದ್ರು ತೋಟದ ಮನೆಯಲ್ಲಿ ದರ್ಶನ ಅನ್ನುವಂಥ ಆ ಪ್ರಕರಣ ಇತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಯಾರೇ ಇದ್ದರೂ ಪ್ರಕರಣ ಒಂದು ದೊಡ್ಡ ವ್ಯಕ್ತಿ ಇದ್ದರು ಅವ್ರ ಮೇಲೆ ಕೇಸನ್ನು ಹಾಕಿರುವಂಥದ್ದು. ಈಗಾಗಲೇ ಯಾರೇ ಇದ್ದರೂ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಮಾತನ್ನು ಈಗ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳ್ತಾರಂಥದ್ದು. ಕ್ಯಾಮರಾ ಪರ್ಸನ್ ಆಚಿಮ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್. ಯಾವುದೇ ಒಂದು ತಪ್ಪು ಮುನ್ನೆಲೆಗೆ ಬರೋವರೆಗೂ ಅಷ್ಟೇ. ಈ ಹಿಂದೆ ಮಾಡಿದಂತಹ ಎಡವಟ್ಟುಗಳು, ಈ ಹಿಂದೆ ಮಾಡಿದಂತಹ ತಪ್ಪುಗಳೆಲ್ಲವೂ ಕೂಡ ಮೊಳಕೆ ಹೊಡೆಯೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ದರ್ಶನ್ ಕೇಸ್ನಲ್ಲೂ ಕೂಡ ಆಗ್ತಾ ಇರೋದು ಅದೇ.